ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ಮೈಸೂರು ದಸರಾಗೆ ಬರುವಂಥ ಇನ್ನೊಂದು ಆನೆ ಬಗ್ಗೆ ಮಾತಾಡೋದ. ಇವನ್ನ ಕ್ಯಾಪ್ಚರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಜೂನಿಯರ್ ಮೂಡಿಗೆರೆ ಬೈರ ಅಂತ ಕರಿತಿದ್ರು. ಇವನು ಕೂಡ ಈಗ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಸ್ತಿ. ಸುಮಾರು ಹುಲಿ ಹಾಗೂ ಆನೆ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿರುವ ಹೀರೋ ಇವನು. ಈಗ ಯಾರು ಅಂತ ಗೊತ್ತಾಗಿರ್ತದೆ ಆಲ್ರೆಡಿ ಎಲ್ರಿಗೂ, ಅದೇ ನಮ್ಮ ಏಕಲವ್ಯ. ಇವನು 2022ರಲ್ಲಿ ಮೂಡಿಗೆರೆ ಭಾಗ ಇವನ್ನ ಕ್ಯಾಪ್ಚರ್ ಮಾಡ್ತಾರೆ. ಇವನ್ನ ಕ್ಯಾಪ್ಚರ್ ಮಾಡಿದ ಉದ್ದೇಶ ಏನಂದರೆ ಅಲ್ಲಿರೋ ಜನರಿಗೆ ತೊಂದರೆ ಕೊಡ್ತಾ ಇದ್ದ ಹಾಗೂ ಬೆಳೆ ನಾಶ ಮಾಡ್ತಿದ್ದ ಅನ್ನೋ ಕಾರಣಕ್ಕೆ ಇವನು ಕ್ಯಾಪ್ಚರ್ ಆಗ್ತಾನೆ. ಸುಮಾರು ಜನ ಇವನೇ ಒರಿಜಿನಲ್ ಬೈರ ಅಂತಲೂ ಕನ್ಫ್ಯೂಸ್ ಆಗಿರ್ತಾರೆ ಆಗೊಂದು ಟೈಮಲ್ಲಿ. ಆದರೆ ಇವನು ಜೂನಿಯರ್ ಬೈರ ಅಂತ ಆಮೇಲೆ ಕನ್ಫರ್ಮ್ ಆಗುತ್ತೆ. ಬೈರ ಬೇರೆ, ಜೂನಿಯರ್ ಬೈರ ಬೇರೆ ಅಂತ. ಇವನು ಸಹ ನಮ್ಮ ಅಭಿಮನ್ಯು ಪ್ರಶಾಂತ ಸೇರಿ ಕ್ಯಾಪ್ಚರ್ ಮಾಡಿದಂಥ ಆನೆ ಇವನು. ಇವನ್ನ ನಮ್ಮ ಮತ್ತಿಗೂಡು ಕ್ರಾಲಲ್ಲಿ ಹಾಕಿ ಪಳಗಿಸ್ಬೇಕು ಅಂತ ಮತ್ತಿಗೂಡು ಕರ್ಕೊಂಬರ್ತಾರೆ. ಅಲ್ಲಿ ಅಪಾಯಿಂಟ್ ಆಗಿದೆ ಹಿದಾಯತ್ ಮತ್ತು ರವಿ ಅಂತ ಅಪಾಯಿಂಟ್ ಆಯ್ತಾರೆ ಈ ಆನೆನ ಪಳಗ್ಸೋಕ್ಕೆ. ರವಿ ಅವರು ಕೆಲವು ತಿಂಗಳುಗಳ ಕಾಲ ಕೆಲಸ ಮಾಡಿ ಅವ್ರ ಪರ್ಸ್ನಲ್ ರೀಸನಿಂದ ಬಿಟ್ಟೋಗ್ತಾರೆ. ಆಗ ಹಿದಾಯತ್ ಅವರು ಕರೆಯೋದೇ ನಮ್ಮ ಸೃಜನ್ ಅವ್ರಿಗೆ. ಸೃಜನ್ ಬಂದು ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಗೋಪಾಲ ಸ್ವಾಮಿ ಆನೆ ಮಾವುತರಾಗಿರ್ತಾರೆ. ಒಂದು ವರ್ಷ ಶ್ರೀರಂಗಪಟ್ಟಣ ದಸರಾ ಕೂಡ ಮಾಡಿಕೊಟ್ಟಿರೋರು ಅವರು ಸೃಜನ್ನು. ಅವರು ಗೋಪಾಲ ಸ್ವಾಮಿ ಆನೆ ತಿರೋಗಿರೋದ್ರಿಂದ ಬೇರೆ ಆನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಾಸ್ತಿ ಎಂಬ ಆನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು. ಮಾಸ್ತಿ ಅಂದರೆ ಸುತ್ತೂರು ಮಟ್ಟದ ಆನೆ, ಅದು ನಮ್ಮ ದುಬಾರಲ್ಲಿರೋ ಮಾಸ್ತಿ ಅಲ್ಲ. ಮತ್ತು ಅವ್ರನ್ನ ಕರೆದು ಸೃಜನ್ ಮತ್ತು ಹಿದಾಯತ್ ಅವರು ಇಬ್ಬರು ಕೈ ಜೋಡಿಸಿ ಈ ಆನೆನ ಪಳಗ್ಸೋ ಜವಾಬ್ದಾರಿ ಇವ್ರ ಮೇಲೆ ಬೀಳುತ್ತೆ. ಈ ಆನೆನ ಹೆಂಗೆ ಪಳಗಿಸ್ತಾರೆ ಅಂದರೆ ಒಂದೇ ವರ್ಷದಲ್ಲಿ ಮೈಸೂರು ದಸರಾಗೂ ಕರ್ಕೊಂಬರ್ತಾರೆ, ಅಷ್ಟು ಚೆನ್ನಾಗಿ ಪಳಗಿಸ್ತಾರೆ. ಆಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟು ಒಂದು ಒಳ್ಳೆ ಆನೆನ ಹುಡುಕ್ತಾ ಇರ್ತಾರೆ ಮೈಸೂರು ದಸರಾಗೆ. ಏನಕ್ಕೆ ಅಂದರೆ ಆಗ್ತಾನೆ ನಮ್ಮ ವೀರ ಅರ್ಜುನ ವೀರಮರಣ ಹೊಂದಿರ್ತಾನೆ ಇಷ್ಟಲೂರು ಭಾಗದಲ್ಲಿ. ಒಂದು ಒಳ್ಳೆ ಆನೆ ಬೇಕಾಗಿರುತ್ತೆ, ಒಂದು ಒಳ್ಳೆ ಫಿಸಿಕ್ ಇರೋ ಅಂಥ ಆನೆ, ಆಮೇಲೆ ಒಂದು ಸುಮಾರು 40 ವರ್ಷದ ಆನೆ ಬೇಕಾಗಿರುತ್ತೆ. ಫ್ಯೂಚರ್ ಕೂಡ ನೋಡ್ತಾ ಇರ್ತಾರೆ ಆನೆದು. ಆಗ ನಮ್ಮ ಏಕಲವ್ಯ ಸೆಲೆಕ್ಟ್ ಆಗ್ತಾನೆ ಮೈಸೂರು ದಸರಾಗೆ. ಅಲ್ಲೂ ಕೂಡ ಯಶಸ್ವಿಯಾಗಿ ಭಾಗವಹಿಸ್ತಾನೆ. ಮೊದಲನೇ ವರ್ಷ ಬಂದಂಥ ಆನೆಗಳನ್ನ ಯಾವುದೂ ಪ್ರೊಸೆಷನ್ಗೆ ಬಿಡೋಲ್ಲ. ಮೈಸೂರು ದಸರಾಗೆ ಬಂದು ಏನು ಮೇನ್ ಪ್ರೊಸೆಷನ್ ನಡೀತೆ ಜಂಬೂ ಸವಾರಿ ದಿನ. ಆದರೆ ಏಕಲವ್ಯ ಬಂದಿದ್ದ ವರ್ಷವೇ ಸಹಿ ಅನ್ಸ್ಕೊಂಡು ಅಧಿಕಾರಿಗಳ ಕೈಲಿ ಇವನು ಪ್ರೊಸೆಷನಲ್ಲೂ ಭಾಗವಹಿಸ್ತಾನೆ. ಏಕಲವ್ಯ ಮೊದಲೆಲ್ಲ 14 ಆನೆಗೆ ನಮ್ಮ ಅರಮನೆಗೆ ಬಂದರೆ 12, 10, 11 ಆ ಥರ ಕಳಿಸೋರು. ಹೊಸ ಆನೆಗಳನ್ನ ಬ್ಯಾಕಪ್ ಆಗಿ ನಮ್ಮ ಅರಮನೆಯಲ್ಲೇ ಇಟ್ಕೊಳ್ಳೋರು. ಆದರೆ ಏಕಲವ್ಯ ಅಧಿಕಾರಿಗಳ ಮೆಚ್ಚುಗೆಗೆ ಪಾತ್ರ ಆಗಿ ಇವನು ಕೂಡ ಪ್ರೊಸೆಷನಲ್ಲಿ ಭಾಗವಹಿಸ್ತಾನೆ. ನೆಕ್ಸ್ಟು ಇವನು ಕಾರ್ಯಾಚರಣೆಗಳ ಟ್ರೈನಿಂಗೋಸ್ಕರ ನಮ್ಮ ಹರಹಳ್ಳಿ ಸಕಲೇಶ್ಪುರ ಭಾಗಕ್ಕೆ ಬೀಟಮ್ಮ ಮತ್ತು ಓಲ್ಡ್ ಬೆಲ್ಟ್ ಏನಿದೆ ಆನೆಗಳು, ರೇಡಿಯೋ ಕಾಲರಿಂಗ್ ಕಾರ್ಯಾಚರಣೆಗಳು ಸಹ ಅಲ್ಲಿ ಭಾಗವಹಿಸ್ತಾನೆ. ಅದಾದ ನಂತರ ಚನ್ನಪಟ್ಟಣ ರಾಮನಗರ ಭಾಗದಲ್ಲಿ ತಕ್ಷ ಅಂತ ಒಂದು ಆನೆ ಹಿಡಿತಾರೆ. ಮಕ್ನ ಆನೆ, ಅದು ದುಬಾರೆ ಕ್ಯಾಂಪಲ್ಲಿತ್ತು, ಈಗ ತೀರೋಯ್ತು. ಆನೆ ಕಾರ್ಯಾಚರಣೆಯಲ್ಲೂ ಭಾಗವಹಿಸಿರ್ತಾನೆ. ನೆಕ್ಸ್ಟು ಈ ಒಂದು ಸಾಮರ್ಥ್ಯ ಎಲ್ಲಿ ಗೊತ್ತಾಗಿದ್ದು ಅಂದರೆ ನಮ್ಮ ಹರಹಳ್ಳಿ ಹತ್ರ ವಿಕ್ರಾಂತ್ ಆನೆ ಕಾರ್ಯಾಚರಣೆ ಮಾಡ್ತಾರೆ. ಅಲ್ಲಿ ಇವನಿಗೆ ಆನೆನ ಕಟ್ಟಿ ಎಳೆಯೋ ರೋಲ್ ಕೊಡ್ತಾರೆ. ಕ್ಯಾಪ್ಚರಿಂಗ್ ಎಲ್ಲ ಆದಮೇಲೆ ಅದಕ್ಕೆ ರಿವರ್ಸನ್ ಇಂಜೆಕ್ಷನ್ ಕೊಟ್ಟು ಎಳ್ಕೊಂಬರ್ಬೇಕು. ತೋಟದಿಂದ ಏನು ಲಾರಿ ಇರುತ್ತೆ ಅಲ್ಲಿವರೆಗೆ ಕರ್ಕೊಂಬರ್ಬೇಕು. ನಮ್ಮ ಗಜೇಂದ್ರ ಏನು ಕೆಲಸ ಮಾಡ್ತಿತ್ತು ಅದೇ ಥರ ಕಾಣಿಸ್ತು. ಒಂಥರ ಸ್ಪೀಡಾಗಿ ಎಳ್ಕೊಂಬರ್ತಾನೆ ಅವತ್ತಿನ ದಿನ ವಿಕ್ರಾಂತ್ ಆನೆನ. ಅಲ್ಲಿ ಎಲ್ಲರ ಮೆಚ್ಚುಗೆಗೂ ಪಾತ್ರ ಆಯ್ತಾನೆ ನಮ್ಮ ಏಕಲವ್ಯ. ಇನ್ನು ಈ ಒಂದು ಫೈಟಿಂಗ್ ನೋಡಬೇಕು. ಆ ಆನೆನ ಸಕ್ರೆಬೈಲ್ ಕ್ಯಾಂಪಲ್ಲಿ ಕ್ರಾಲ್ಗೆ ಹಾಕಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಳ್ಳೆ ಫೈಟ್ ಆಗುತ್ತೆ ನಮ್ಮ ಏಕಲವ್ಯ ಮತ್ತು ವಿಕ್ರಾಂತ್ ಆನೆದು. ಸುಮಾರು ಜನ ನೋಡಿರ್ತೀರ ಅದು. ಅಲ್ಲಿ ಇನ್ನೂ ಒಂಥರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ನಂಬಿಕೆ ಬಂದ್ಬಿಡುತ್ತೆ. ಏಕಲವ್ಯ ಒಂದು ಒಳ್ಳೆ ಕುಮ್ಕಿ ಆನೆ ಸಿಕ್ತು ನಮಗೆ, ಅಷ್ಟು ಚೆನ್ನಾಗಿ ಪಳಗಿಸಿರ್ತಾರೆ ಸೃಜನ್ ಮತ್ತು ನಮ್ಮ ಹಿದಾಯತ್ ಅವರು ಈ ಏಕಲವ್ಯನ. ಕ್ರಾಲಿಂದ ಬಂದು 1.5 ವರ್ಷದಲ್ಲೇ ಎಷ್ಟು ಕೆಲಸ ಮಾಡ್ತದೆ ಏಕಲವ್ಯ ಅಂದರೆ. ನಮ್ಮ ನೆಕ್ಸ್ಟು ಯಾವುದೇ ಕಾರ್ಯಾಚರಣೆ ಇದ್ದರೂ ಏಕಲವ್ಯ ಬಂದೇ ಬರ್ತಾನೆ. ಸುಮಾರು ಈಗ ಶೃಂಗೇರಿ ಆನೆ ಕಾರ್ಯಾಚರಣೆ ಆಗುತ್ತೆ, ಅಲ್ಲಿ ಪ್ರಶಾಂತನ ಜೊತೆ ಸೇರಿ ಇವನು ಸಹ ಒಂದು ಮೇನ್ ಪಾತ್ರ ವಹಿಸ್ತಾನೆ ಆನೆ ಕಾರ್ಯಾಚರಣೆಯಲ್ಲಿ. ಅಲ್ಲಿ ಸೃಜನ್ ಅವರು ಏಕಲವ್ಯನ ಬಿಡ್ತಾರೆ. ಏನಕ್ಕೆ ಅಂದರೆ ಶೃಂಗೇರಿಯಲ್ಲಿ ಹಿಡ್ದಂಥ ಆನೆನ ನಮ್ಮ ಸೃಜನ್ ಅವ್ರು ತೊಗೋತಾರೆ. ಅದಕ್ಕೆ ವಿಷ್ಣು ಅಂತ ಹೆಸರಿಟ್ಟಿದ್ರೆ ದೊಡ್ಡರ್ವೆ ಕ್ಯಾಂಪಲ್ಲಿದೆ. ಆನೆ ಬಗ್ಗೆನೂ ಸುಮಾರು ಜನ ಕೇಳ್ತಾ ಇರ್ತೀರ ಹೇಗಿದೆ ನಮ್ಮ ವಿಷ್ಣು ಆನೆ ಅಂತ. ಸುಮಾರು 9.75 10 ಅಡಿ ಇರೋವಂಥ ಆನೆ ಅದು. ತುಂಬ ಚೆನ್ನಾಗಿ ಟ್ರೈನ್ ಆಗಿದೆ. ನೆಕ್ಸ್ಟು ಕಾರ್ಯಾಚರಣೆಗಳು ಕೂಡ ಬರುತ್ತೆ ಅದು. ಹಾಗೆ ದಸರಾ ಕೂಡ ಬರೋ ಅಂಥ ಆನೆನೇ ಅದು. ಅದ್ರ ದಂತಗಳು ಅಷ್ಟೇ ತುಂಬ ಚೆನ್ನಾಗಿರೋ ಆನೆ. ನಾವು ಸಹ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ವಿ. ನೆಕ್ಸ್ಟು ಅದು ಕೂಡ ಬರುತ್ತೆ. ಸೃಜನ್ ಕೂಡ ಆನೆನ ತುಂಬ ಚೆನ್ನಾಗಿ ಪಳಗಿಸಿದ್ದಾರೆ. ನೆಕ್ಸ್ಟು ನಮ್ಮ ಏಕಲವ್ಯನ ವಿಷಯಕ್ಕೆ ಬಂದರೆ ಇವನು ಸಹ ಅದಾದ ನಂತರ ನಮ್ಮ ಸರಗೂರು ಭಾಗದಲ್ಲಿ ಬೈರ ಅಂತ ಒಂದು ಕಾಡಾನೆ ನಡೀತಾರೆ. ಅಲ್ಲೂ ಸಹ ಯಶಸ್ವಿಯಾಗಿ ಭಾಗವಹಿಸ್ತಾನೆ ನಮ್ಮ ಸುಗ್ರೀವ ಆನೆ ಜೊತೆ ಸೇರಿ. ಸುಮಾರು ಹುಲಿ ಕಾರ್ಯಾಚರಣೆಗಳು ಸಹ ಮಾಡಿದ್ದಾನೆ ನಮ್ಮ ಏಕಲವ್ಯ. ಈಗ ಆನೆಗೆ ಕಾವಾಡಿಯಾಗಿ ಪ್ರಸನ್ನ ಅಂತ ನೇಮಕ ಆಗಿದ್ದಾರೆ. ಅವರು ಸಹ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಏಕಲವ್ಯನ.
ಇನ್ನು ನೆಕ್ಸ್ಟು ಈಗ ಮೊನ್ನೆ ತಾನೇ ನಮ್ಮ ತಿಥಿಮತಿ ಭಾಗ ರೇಡಿಯೋ ಕಾಲರಿಂಗ್ ಕಾರ್ಯಾಚರಣೆಯಲ್ಲೂ ಭಾಗವಹಿಸಿದ ನಮ್ಮ ಏಕಲವ್ಯ ಒಂದು ಪ್ರಾಮಿಸಿಂಗ್ ಯಂಗ್ಸ್ಟರ್ ಅನ್ಬೋದು ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ. ಅಭಿಮನ್ಯು ನಂತರ ಇರೋ ಕಮ್ಮಿ ಆನೆಗಳಲ್ಲಿ ಒಂದು 5 ರಿಂದ 6 ಆನೆಗಳು ಅಂಬಾರಿವರ ಆನೆಗಳಲ್ಲಿ ನಮ್ಮ ಏಕಲವ್ಯನೂ ಅನ್ಬೋದು. ಏನಕ್ಕೆ ಇವನು ಕೂಡ ಒಂದೊಳ್ಳೆ ಫಿಸಿಕ್ ಇರೋ ಆನೆ, ಸುಮಾರು 5,500 kg ಬರ್ತಾನೆ ಇವಾಗ. ಮುಖ ಲಕ್ಷಣವೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಂದಿದ್ದು 2ನೇ ವರ್ಷದಲ್ಲೇ ನಮ್ಮ ಅರಮನೆಗೆ ನಿಶಾನೆ ಆನೆ ಆಗಿ ಸೆಲೆಕ್ಟ್ ಆಯ್ತಾನೆ. ಅಂದರೆ ಪ್ರೊಸೆಷನ್ ನಿಶಾನೆ ಆನೆ ಬೇರೆ, ನಮ್ಮ ಅರಮನೆ ನಿಶಾನೆ ಆನೆ ಬೇರೆ, ಅದರಲ್ಲಿ ಸೆಲೆಕ್ಟ್ ಆಯ್ತಾನೆ ಶ್ರೀಕಂಠನ ಜೊತೆ. ತುಂಬ ಚೆನ್ನಾಗಿ ಟ್ರೈನ್ ಆಗಿರೋ ಆನೆ. ನೀವು ಕೂಡ ಫ್ಯಾನ್ಸ್ ಇರ್ತೀರ ಸುಮಾರು ಜನ ನಮ್ಮ ಏಕಲವ್ಯನಿಗೆ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಊರು ಸಮೇತ ಕಮೆಂಟ್ ಹಾಕಿ, ನಮಗೂ ಕೂಡ ಗೊತ್ತಾಗುತ್ತೆ ನೀವು ಯಾವ ಊರಿಂದ ಕಮೆಂಟ್ ಹಾಕ್ತಿದ್ದೀರಾ ಅಂತ, ಯಾವ ಊರಿಂದ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತ. ಹಾಗೆ ದಯವಿಟ್ಟು ದಸರಾ ಸ್ಟಾರ್ಟ್ ಆಗ್ತಾ ಇದೆ, ಆನೆಗಳ ಹತ್ರ ಬಂದರೆ ಹಿಂದೆಯಿಂದ ಮುಟ್ಟೋದಾಗಲಿ ಹತ್ರ ಫೋಟೋ ತೆಗೆಸ್ಕೊಳ್ಳೋದಾಗಲಿ ಮಾಡಬೇಡಿ. ಏನಕ್ಕೆ ಅಂದರೆ ಈಗ ರೂಲ್ಸು ತುಂಬ ಸ್ಟ್ರಿಕ್ಟ್ ಆಗ್ತಾಯಿದೆ ಡೇ ಬೈ ಡೇ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.